Hello everyone, welcome to Magnetic. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 7ನೇ ಪ್ರಶ್ನೆ. ಒತ್ತಡದ SI ಮಾನ. ಒತ್ತಡವನ್ನು ಅಳೆಯುವಂತಹ SI ಮಾನವನ್ನು ಹೇಳಿದ್ದಾರೆ. ಸರಿ, ಹಾಗಿದ್ರೆ ಯಾವುದು ಅನ್ನೋದನ್ನ ನೋಡೋಣ. ಆಪ್ಷನ್ ಎ ಪ್ಯಾಸ್ಕಲ್, ಆಪ್ಷನ್ ಬಿ ನ್ಯೂಟನ್, ಆಪ್ಷನ್ ಸಿ ಜೌಲ್, ಆಪ್ಷನ್ ಡಿ ಕೆಲ್ವಿನ್. ಕೆಳಗಿಂದ ಬರೋಣ. ಕೆಲ್ವಿನ್ ಯಾವ್ದ್ರದ ಏಕಮಾನ. ತಾಪವನ್ನ ಅಳೆಯಲಿಕ್ಕೆ ಕೆಲ್ವಿನ್ ಅನ್ನ ಯೂಸ್ ಮಾಡ್ತಾರೆ ಅಲ್ವಾ. ಡಿಗ್ರಿ ಸೆಲ್ಸಿಯಸ್ ಮತ್ತೆ ಫ್ಯಾರನ್ಹೀಟ್ಗಳು ಕೂಡ ತಾಪವನ್ನ ಯೂಸ್ ಮಾಡ್ಲಿಕ್ಕೆ ಬಳಸುವಂತಹ ಮಾನಗಳಾಗಿದೆ. ಆದ್ರೆ ಕೆಲ್ವಿನ್ ಅನ್ನುವಂಥದ್ದು ಏಕಮಾನ. ಜೌಲ್ ಅನ್ನುವಂಥದ್ದು ಉಷ್ಣದ ಏಕಮಾನ ಅಥವಾ ಎನರ್ಜಿ ಶಕ್ತಿಯ ಏಕಮಾನ ಇರುತ್ತೆ ಜೌಲ್. ನ್ಯೂಟನ್ ಅನ್ನುವಂಥದ್ದು ಯಾವ ಏಕಮಾನ? ಬಲದ ಏಕಮಾನ ನ್ಯೂಟನ್. ಹಾಗಿದ್ರೆ ಪ್ಯಾಸ್ಕಲ್ ಏನಿದೆ, ಅದು ಒತ್ತಡದ SI ಮಾನವಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಪ್ಯಾಸ್ಕಲ್. ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಕೂಡ ಹೇಳ್ತೀವಿ ಒತ್ತಡವನ್ನು, ಆದ್ರೆ ಪ್ಯಾಸ್ಕಲ್ ಅನ್ನುವಂಥದ್ದು SI ಮಾನವಾಗಿರುತ್ತೆ. ಹಾಗಿದ್ರೆ ಒತ್ತಡ ಅಂದ್ರೆ ಏನು? ಒತ್ತಡ ಅನ್ನೋದನ್ನ ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಿ ಅಲ್ವಾ. ಯಾವುದೇ ಒಂದು ಏರಿಯಾ ಮೇಲೆ, ಯೂನಿಟ್ ಏರಿಯಾ ಮೇಲೆ ಎಷ್ಟು ಫೋರ್ಸ್ ಅಪ್ಲೈ ಆಗ್ತಾ ಇದೆ ಅದನ್ನ ಏನಂತ ಕರಿತೀವಿ ನಾವು? ಒತ್ತಡ ಅಂತ ಕರೆದಿರ್ತೀವಿ. ಗಾಳಿ ಇರಬಹುದು, ನೀರಿರ್ಬೋದು, ಜನ ಇರ್ಬೋದು, ಯಾವುದೇ ಇರ್ಬೋದು, ಅದು ಒತ್ತಡವನ್ನ ಉಂಟು ಮಾಡ್ತಾ ಇರ್ತದೆ ಅಲ್ವಾ. ಹಾಗಾಗಿ ಒಂದು ಯೂನಿಟ್ ಏರಿಯಾದ ಮೇಲೆ ವರ್ತಿಸುತ್ತಿರುವಂತಹ ಬಲವನ್ನ ನಾವು ಒತ್ತಡ ಅಂತ ಕರೆದಿರ್ತೀವಿ. ಆ ಒತ್ತಡದ SI ಏಕಮಾನ ಪ್ಯಾಸ್ಕಲ್. ಥ್ಯಾಂಕ್ ಯು.